ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಈ ನಡುವೆ ಹಾಕಿರೋ ವಿಡಿಯೋಸ್ ಅಲ್ಲಿ ನನಗೆ ತುಂಬಾ ಕೇಳಿರೋದು ಸ್ಯಾರಿ ಬಿಸ್ನೆಸ್ ಬಗ್ಗೆ, ಹೇಗ್ ಮಾಡೋದು ಅದ್ರ ಬಗ್ಗೆ ಡೀಟೇಲ್ ಕೊಡಿ, ನೀವು ಎಲ್ಲಿಂದ ಸ್ಯಾರಿ ತರ್ತೀರಾ. ಸೊ ಇದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನಕ್ಕಂದ್ರೆ ಒಂದಷ್ಟು ನೀವು ತಿಳ್ಕೊಳ್ಬೇಕು. ಸುಮ್ಮನೆ ಏನೋ ದುಡ್ಡಿದೆ ಸೀರೆ ತಗೊಂಬಂದೆ ಮಾಡಿದೆ ಅನ್ನೋದಲ್ಲ. ಆ ಸೀರೆಯಿಂದ ನೀವು ತಿಳ್ಕೊಳ್ಳೋದು ಬಹಳಷ್ಟು ಇದೆ, ತುಂಬಾನೇ ಇದೆ. ಸೊ ಒಂದೊಂದೇ ವಿಡಿಯೋದಲ್ಲಿ ಒಂದೊಂದೇ ಮೆಸೇಜ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ರೆಗ್ಯುಲರ್ ಆಗಿ ವಿಡಿಯೋ ನೋಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ತುಂಬಾ ಜನಕ್ಕೆ ಹೆಲ್ಪ್ ಆಗುವಂತ ವಿಡಿಯೋ. ಸೊ ನೋಡಿ, ಬನ್ನಿ ಇವಾಗ ನಮ್ಮ ಟಾಪಿಕ್ ಶುರು ಮಾಡೋಕೆ ಮುಂಚೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್, ಓಕೆನಾ? ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಆಗಸ್ಟ್ 26ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಅದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಏನಕ್ಕೆ ಅಂತಂದ್ರೆ ಹೊಸ ಸಬ್ಸ್ಕ್ರೈಬರ್ಸ್, ಹೊಸ ಫಾಲೋವರ್ಸ್ ಬರ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ನಾನು ಡೀಟೇಲ್ ಕೊಡಬೇಕು. ಸೊ ಹಾಗಾಗಿ ಈ ವಿಡಿಯೋ ಫಸ್ಟ್ಗೆ ನಮ್ಮ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಬಗ್ಗೆ ಚಿಕ್ಕದಾಗಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದು ನೋಡ್ಕೊಂಡ್ ಬಂದ್ಬಿಡೋಣ. ಸೊ 40 ತರ ಇರುತ್ತೆ. ಅದರಲ್ಲಿ 20 ತರ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ಸ್. ಅಂದ್ರೆ ಕೆಲವರು ಅನ್ಕೊಂಡಿದೀರಾ ನಾರ್ಮಲ್ ನೆಕ್ ಅಂತ ಅಂದ್ರೆ ರೌಂಡ್ ಅಥವಾ ಸ್ಕ್ವೇರ್ ಅಷ್ಟೇ ಅನ್ಕೊಂಡಿದೀರಾ. ಅದಲ್ಲ, ನಾರ್ಮಲ್ ನೆಕ್ ಅಂತ ಅಂದ್ರೆ ಬೇರೆ ಬೇರೆ ತರ ಶೇಪ್ಸ್ ಇದೆ. ಕೆಲವೊಂದು ಶೇಪ್ ಹೇಗಿದೆ ಅಂದ್ರೆ ನೀವು ಪ್ಯಾಚ್ ವರ್ಕ್ ತರ ಬರುತ್ತೆ, ಕಟ್ ವರ್ಕ್ ಶೇಪ್, ಅದೆಲ್ಲ ಶೇಪ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಅದೆಲ್ಲ ಪ್ಯಾಚ್ ವರ್ಕ್ ಶೇಪ್ ಬರುತ್ತೆ. ಬಟ್ ಶೇಪ್ ಅದು ಪ್ಯಾಚ್ ವರ್ಕ್ ಡಿಸೈನ್ ಅಲ್ಲ, ಬಟ್ ಪ್ಯಾಚ್ ವರ್ಕ್ ಡಿಸೈನ್ ಲೆವೆಲ್ ಬರುತ್ತದು. ಸೊ ಅದಕ್ಕೆಲ್ಲ ನೀವು ಏನು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅದಕ್ಕಿಂತ ಡಬಲ್ ತಗೊಳ್ಬಹುದು, ಬರೀ ಶೇಪ್ ಅಲ್ಲೇ ತಗೊಳ್ಬಹುದು. ಸೊ ಆ ತರ ಎಲ್ಲ ಶೇಪ್ 20 ತರ ಶೇಪ್ ಇರುತ್ತೆ. ಸೊ 20 ತರ ಶೇಪ್ ಏನ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಒಂದು 20 ತರ 20 ಶೇಪ್ಸ್. ಸೊ ಇದ್ರಲ್ಲಿ ನಿಮ್ಗೆ ಇನ್ಕ್ಲೂಡ್ ಆಗಿರುತ್ತೆ ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್. ಬೋಟ್ ನೆಕ್ ಏನಿದೆ, ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್, ಅಥವಾ ಫ್ರಂಟ್ ಅಂಡ್ ಬ್ಯಾಕ್ ಎರಡೂ ಬೋಟ್ ನೆಕ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ 10 ಶೇಪ್ಸ್ ಇರುತ್ತೆ. ಸೊ ಇನ್ನೊಂದು ನಾರ್ಮಲ್ ನೆಕ್, ಸೊ ಅದಕ್ಕೆ ಸಂಬಂಧಪಟ್ಟಂತೆ 10 ಶೇಪ್ಸ್ ಇರುತ್ತೆ. ಸೊ ಟೋಟಲ್ 20 ಶೇಪ್ ಇರುತ್ತೆ, ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೆ ಪ್ಯಾಚ್ ವರ್ಕ್ ಡಿಸೈನ್ 20 ಪ್ಯಾಚ್ ವರ್ಕ್ ಡಿಸೈನ್ ಹೇಳ್ಕೊಡ್ತೀನಿ. ಎಲ್ಲಾನು ಕ್ರಿಟಿಕಲ್, ಒಂದಕ್ಕೊಂದು ಕ್ರಿಟಿಕಲ್. ಏನಕ್ಕೆ ಕ್ರಿಟಿಕಲ್ ಡಿಸೈನ್ ಆರಿಸ್ಕೊಂಡಿದೀನಿ ಅಂತ ಅಂದ್ರೆ, ಕ್ರಿಟಿಕಲ್ ಡಿಸೈನ್ ನ ನೀವು ಕಲ್ತ್ಕೊಂಡ್ಬಿಟ್ರೆ ಈಸಿ ಆಗಿರೋ ಡಿಸೈನ್ ಏನು ಒಂದು ಯಾರಾದ್ರೂ ನಿಮ್ಗೆ ಫೋಟೋ ತೋರಿಸ್ತಾರೆ ಅಥವಾ ವಾಟ್ಸ್ಆಪ್ ಮಾಡ್ತಾರೆ, ನೋಡಿದ ತಕ್ಷಣ ನೀವು ಮಾಡ್ಬೋದು. ಸೊ ಆ ಐಡಿಯಾ ಬಂದ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಕ್ರಿಟಿಕಲ್ ಡಿಸೈನ್ ಕಲ್ಸುವಾಗ ನಾನಿರ್ತೀನಿ ನಿಮ್ ಜೊತೆ. ಡೌಟ್ ಬಂದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಡೌಟ್ ಬಂದಿಲ್ಲ 90%, 95% ಡೌಟ್ ಬರ್ತಾ ಇಲ್ಲ. ಎಲ್ಲೋ ಒಂದೊಂದು ರೇರು. ಯಾವುದೇ ಕ್ಲಾಸ್ ಆಗ್ಲಿ, ಬೇಸಿಕ್ ಆಗ್ಲಿ, ಇಂಟರ್ಮೀಡಿಯೇಟ್ ಆಗ್ಲಿ, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಆಗ್ಲಿ, ಯಾವುದೇ ಆಗ್ಲಿ ಡೌಟ್ ಬಂದಿಲ್ಲ. ಮ್ಯಾಕ್ಸಿಮಮ್ ಡೌಟ್ ಬಂದಿಲ್ಲ. ಎಲ್ಲೋ ಒಂದೊಂದು ತೀರಾ ಹೊಸಬ್ರು, ಟೈಲರಿಂಗ್ ಟಚ್ಚೇ ಇಲ್ದಿರೋಂಥವ್ರೆಲ್ಲ ಸೇರ್ಕೊಂಡಿರ್ತಾರಲ್ಲ, ಎಲ್ಲೋ ಸಣ್ಣ ಪುಟ್ಟದೊಂದು ಡೌಟ್ಸ್ ಬಂದಿದೆ. ಬರಬಾರ್ದು ಅಂತಲ್ಲ, ಕ್ಲಿಯರ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಬಂದ್ರೆ ಖಂಡಿತ ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ. ಅಷ್ಟು ಮೆಷರ್ಮೆಂಟ್ ಪ್ರಕಾರ, ನೋಟ್ಸ್ ಪ್ರಕಾರ, ಮೆಷರ್ಮೆಂಟ್ಸ್ ಪ್ರಕಾರನೇ ಎಲ್ಲ ಹೇಳ್ಕೊಡೋದು. ಸೊ 20 ತರ ಪ್ಯಾಚ್ ವರ್ಕ್ ಡಿಸೈನ್, 20 ತರ ಶೇಪ್ಸ್ ಇರುತ್ತೆ. ಸೊ ಟೋಟಲ್ 40 ಶೇಪ್ಸ್. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸ್. ಸೊ ಎಂಬ್ರಾಯ್ಡ್ರಿ ಮಾಡ್ಸೋನಿಗೆ ನೀವು, ಕೆಲವರು ಕೇಳ್ತಾರೆ ಎಂಬ್ರಾಯ್ಡ್ರಿ ಏನಾದ್ರು ನೀವು ಬೇರೆಯವ್ರ ಹತ್ರ ಮಾಡಿಸ್ಕೊಬೇಕು ಅಂತ ಅಂದ್ರೆ ನೀವೇ ಮಾರ್ಕ್ ಹಾಕೊಡ್ಬೇಕು, ಕೆಲವ್ರದ್ದು ಕಂಡೀಷನ್. ಸೊ ಇನ್ನ ಕೆಲವ್ರಿಗೆ ಮೆಷರ್ಮೆಂಟ್ ಕೊಟ್ರೆ ಮಾಡ್ತಾರೆ, ಇನ್ನ ಕೆಲವರು ಬ್ಲೌಸ್ ಕೊಟ್ರೆ ಮಾಡ್ತಾರೆ. ಕೆಲವರು ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿ ಮೆಷರ್ಮೆಂಟ್ ತೆಗಿದಿರಾ ಎಂಬ್ರಾಯ್ಡ್ರಿನಲ್ಲಿ ಹಾಳು ಮಾಡಿರೋದು ಉಂಟು. ಸೊ ಆ ಟೈಮಲ್ಲಿ ನೀವು ನಿಮಗೆ ಹೇಗ್ ಬೇಕು, ನಿಮ್ಮ ಮೆಷರ್ಮೆಂಟ್ ತಕ್ಕನಾಗಿ ಹೇಗೆ ನೀವು ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಬೇಕು ಅನ್ನೋದನ್ನ ಒಂದು ಬ್ಲೌಸ್ ಮೇಲೆ ನಾನು ಮಾರ್ಕ್ ಹಾಕಿ, ಹಾಗೆ ಅದ್ರದ್ದು ಏನ್ ಎಂಬ್ರಾಯ್ಡ್ರಿ ಮಾಡಿಸಿ ಕಟ್ಟಿಂಗು ಮತ್ತೆ ಸ್ಟಿಚಿಂಗು, ಬ್ಲೌಸ್ ಮೇಲೆ ಹೇಗೆ ಎಂಬ್ರಾಯ್ಡ್ರಿ ಮಾಡ್ಲಿಕ್ಕೆ ಮಾರ್ಕ್ ಹಾಕೋದು, ಒಂದು ಕಂಪ್ಲೀಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಕಟ್ಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ. ಕಟ್ಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ. ಸೊ ಇದಿಷ್ಟು ನಿಮ್ಗೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಬಂದು 4 ತಿಂಗಳು ಕೋರ್ಸ್ ಆಗಿರುತ್ತೆ. ನೋಡಿ, 4 ತಿಂಗಳು. ಏನಕ್ಕೆ ಸಬ್ಜೆಕ್ಟ್ ಜಾಸ್ತಿ ತಗೊಂಡಿದ್ದೀನಿ. ಸೊ ಟಫ್ ಇರೋಂಥದ್ದೇನೆ ತಗೊಂಡಿದ್ದೀನಿ. ಸೊ ಹಾಗಾಗಿ 4 ತಿಂಗಳಾಗತ್ತೆ. 4 ತಿಂಗಳಿಗೆ ಕೇವಲ 2,000 ರೂಪಾಯಿ, 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಆಗಸ್ಟ್ 26ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು, ಓಕೆನಾ? ಸೊ ಬನ್ನಿ ಇವಾಗ ನಾವು ನಮ್ಮ ಸ್ಯಾರಿ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಫಸ್ಟ್ ನನಗೆ ಜಾಸ್ತಿ ಕ್ವೆಶನ್ ಕೇಳ್ತಿರೋದು ಸ್ಯಾರಿ ಬಿಸ್ನೆಸ್ ಬಗ್ಗೆ ಡೀಟೇಲ್ ಕೊಡಿ, ನೀವು ಸ್ಯಾರಿ ಎಲ್ಲಿಂದ ತಗೊಂಡ್ ಬರ್ತೀರಾ ಅಂತ ಕೇಳ್ತಾರೆ, ಓಕೆನಾ? ಸೊ ಇವತ್ತು ನಾನೊಂದು ಸಣ್ಣದಾಗಿ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ.
ಸ್ಯಾರಿ ಬಿಸ್ನೆಸ್ ಮಾಡೋಕ್ ಮುಂಚೆ ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ ಮಾಹಿತಿ. ಸೊ ದುಡ್ಡಿದ್ ಬಿಟ್ರೆ ಸ್ಯಾರಿ ಬಿಸ್ನೆಸ್ ಮಾಡಕ್ ಆಗಲ್ಲ. ದುಡ್ಡಿದೆ ಅಂತೇಳಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಂಡು ಶಾಪ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಕೂತಿರೋರು ಬೇಕಾದಷ್ಟು ಜನ ಇದ್ದಾರೆ. ಫಸ್ಟು ನಿಮ್ಗೆ ಸ್ಯಾರಿ ಬಗ್ಗೆ ನಾಲೆಡ್ಜ್ ಇರಬೇಕು. ಕೇಳ್ಬೋದು ನೀವು ನನ್ನ ಕ್ವೆಶನ್, ಮೇಡಮ್ ನೀವು ಯೂಟ್ಯೂಬ್ ಬಂದಾಗಿಲ್ಲ ಒಂದ್ ದಿವಸ ಸ್ಯಾರಿ ಉಟ್ಕೊಂಡೇ ಇಲ್ಲ, ನಿಮ್ಗೆ ಹೇಗ್ ಬಂತು ಸ್ಯಾರಿ ನಾಲೆಡ್ಜ್ ಅಂತ. ಸೊ ಕೆಲವ್ರ ಮೈಂಡ್ ಬಂದೇ ಬರುತ್ತೆ. ಒಂದ್ ದಿವಸ ಸುಮಾರು ಜನ ನನ್ಗೆ ಕಾಲ್ ಮಾಡಿ ಕೇಳಿದ್ದಾರೆ, ಮೇಡಮ್ ನೀವ್ ಏನಕ್ಕೆ ನೀವು ಹೊಲ್ದಿರೋ ಬ್ಲೌಸ್ ನ ವೇರ್ ಮಾಡಿ ತೋರಿಸಿ, ಸ್ಯಾರಿ ಉಟ್ಕೊಂಡು ತೋರಿಸಿ, ಒಂದ್ ದಿವಸ ಸ್ಯಾರಿ ಉಟ್ಕೊಂಡು ಬನ್ನಿ ಅಂತ ಸುಮಾರು ಜನ ಕೇಳಿದ್ದಾರೆ. ಸೊ ನನ್ಗೆ ಹತ್ರ ಅಷ್ಟು ಟೈಮ್ ಇಲ್ಲ. ಸೀರೆ ಉಟ್ಕೊಂಡು ಅದನ್ನ ವೇರ್ ಮಾಡಿ ನಿಮಗೆ ತೋರ್ಸೋಷ್ಟು ಟೈಮ್ ಇಲ್ಲ. ಒಂದು ಏನಕ್ಕಂದ್ರೆ ನಾನು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ತೋರ್ಸೋದು ಎಲ್ಲಾನು ಕಸ್ಟಮರ್ಸ್ ಬ್ಲೌಸೇ. ನಂದು ಅಂತ ನಾನು ಒಂದು ಸ್ಟಿಚ್ ಮಾಡ್ಕೊಂಡಿಲ್ಲ. ಯಾವುದೋ ಒಂದು ರೇರು ಎಮರ್ಜೆನ್ಸಿ ಫಂಕ್ಷನ್ ಬೇಕೇ ಬೇಕು, ನಾಳೆ ಹಾಕೊಂಡು ಹೋಗ್ಬೇಕು ಅಂದ್ರೆ ಇವತ್ತು ರಾತ್ರಿ ಕುತ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಅದು ಬಿಟ್ಟು ನನ್ಗೆ ಅಂತ ಸೀರೆ ತಗೊಳ್ಳೋದು, ಸ್ಟಾಕ್ ಇಟ್ಕೊಳ್ಳೋದು, ಅದನ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು, ಮಾಡ್ಕೊಂಡು ವೆರೈಟಿ ಡಿಸೈನ್ ಮಾಡ್ಕೊಳ್ಳೋದೆಲ್ಲ ಇಲ್ಲ. ನನ್ನ ಕಬೋರ್ಡ್ ತಡ್ಕಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು 4-5 ಎಂಬ್ರಾಯ್ಡ್ರಿ ಬ್ಲೌಸ್ ಸಿಗ್ಬೋದು. ಅದ್ ಬಿಟ್ರೆ ಸಿಂಪಲ್ ಆಗಿ ಒಂದು ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ಇಟ್ಕೊಂಡಿದ್ದೀನಿ. ಅದ್ ಬಿಟ್ರೆ ನಾನು ಯಾವ ಪ್ಯಾಚ್ ವರ್ಕ್ ಡಿಸೈನು ಮಾಡ್ಕೊಳ್ಳಲ್ಲ, ಯಾವ ಎಂಬ್ರಾಯ್ಡ್ರಿ ಜಾಸ್ತಿ ಹೆವಿ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳಲ್ಲ, ಮತ್ತೆ ಡಿಸೈನ್ ಅಂತೂ ಫಸ್ಟ್ಗೆ ಮಾಡ್ಕೊಳ್ಳಲ್ಲ. ನನಗೆ ಏನಿದೆ ಟೈಲರಿಂಗ್ ಆಸ್ ಎ ಟೈಲರ್ ನನಗೆ ಮಾಡಿ ಹಾಕೊಳಕ್ ಇಷ್ಟ ಇಲ್ಲ, ಮಾಡಿ ಇನ್ನೊಬ್ರ ಮೇಲೆ ಹಾಕಿ ನೋಡಕ್ ಇಷ್ಟಪಡ್ತೀನಿ. ಸೊ ಅಲ್ಲಿ ಚೆನ್ನಾಗಿ ಕಾಣಿಸುತ್ತಲ್ಲ, ಅವಾಗ ಖುಷಿ ಆಗುತ್ತೆ. ನನ್ನ ಕೆಲಸದ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ. ಸೊ ಇದು ಏನಕ್ಕೆ ನಾನು ಸ್ಯಾರಿ ಹಾಕೊಳ್ಳಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಖಂಡಿತ ಟೈಮ್ ಇಲ್ಲ. ಸೊ ಇನ್ನೊಂದು, ನಾನು ಹೊಲಿಯೋದೆಲ್ಲ ಕಸ್ಟಮರ್ ಬ್ಲೌಸ್ ನಾನು ಹೊಲ್ದಾದ್ಮೇಲೆ ನೀವು ಹಾಕೊಳ್ಳಿ, ನೋಡಿ, ನಾನು ಫೋಟೋ ತಗೊಳ್ತೀನಿ, ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಹಾಗೆಲ್ಲ ನಾವು ಕಸ್ಟಮರ್ಸ್ನ ಕೇಳಕ್ಕಾಗಲ್ಲ. ಓಕೆನಾ? ಸೊ ಇದಿಷ್ಟು. ಸೊ ಸ್ಯಾರಿ ಬಗ್ಗೆ ರಿಟರ್ನ್ ಆಗೋಣ. ನಾನು ಸ್ಯಾರಿ ಉಡಲ್ಲ, ಬಟ್ ನಂಗೆ ಸ್ಯಾರಿ ಬಗ್ಗೆ ನಾಲೆಡ್ಜ್ ಇದೆ. ಹೇಗೆ? ನಾನು ಟೈಲರ್, 20 ವರ್ಷದಿಂದ ಟೈಲರ್ ಕೆಲಸ ಮಾಡ್ತಾ ಇದ್ದೀನಿ. ವೆರೈಟಿ ಸ್ಯಾರಿ, ಕಸ್ಟಮರ್ಸ್ ಯಾವ ರೀತಿ ಸ್ಯಾರಿನ ಇಷ್ಟಪಡ್ತಾರೆ, ಇಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಸಾವಿರಾರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಯಾವ ರೀತಿ ಸ್ಯಾರಿ ಜಾಸ್ತಿ ಓಡುತ್ತೆ, ಯಾವ ರೀತಿ ಸ್ಯಾರಿ ಇಷ್ಟಪಡ್ತಾರೆ ಜನ, ಸೊ ಯಾವ ರೀತಿ ಸ್ಯಾರಿ ಅಂಗಡಿನಲ್ಲಿ ಹಾಕಿದ್ರೆ ಸೇಲ್ ಆಗುತ್ತೆ ಅನ್ನೋ ಮಿನಿಮಮ್ ಐಡಿಯಾ ನನ್ಗೆ ಇದೆ. ನಾನು ಹಾಕೊಂಡಿಲ್ಲ ಅಂದ್ರೂ ಬಟ್ ಕಸ್ಟಮರ್ಸ್ ತರ್ತಾರಲ್ಲ, ಸೊ ಅದು ಆ ಮಿನಿಮಮ್ ಕಾಮನ್ ಐಡಿಯಾ ನನಗಿದೆ. ಸೊ ಎಲ್ಲಾರು ಬರೀ ಟೈಲರೇ ಆಗಿರಲ್ಲ, ಸ್ಯಾರಿ ಸೇಲ್ ಮಾಡೋರು ಎಲ್ಲರೂ ಟೈಲರೇ ಆಗಿರಲ್ಲ. ಕೆಲವ್ರಿಗೆ ಪ್ಯಾಷನ್ ಇರುತ್ತೆ, ಕೆಲವರು ಅದ್ರ ಬಗ್ಗೆ ಸರ್ಚ್ ಮಾಡಿರ್ತಾರೆ. ಸೊ ನಾನು ಇಷ್ಟೆಲ್ಲ ಟೈಲರ್ ಆಗಿ ಇಷ್ಟೆಲ್ಲ ಸೀರೆ ಯಾವ್ಯಾವ ಕಸ್ಟಮರ್ ಯಾವ್ಯಾವ ರೀತಿ ಸೀರೆ ಇಷ್ಟಪಡ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಇನ್ನು ಒಂದು ವರ್ಷದಿಂದ 1.5 ವರ್ಷ ನಾನು ಈ ಸ್ಯಾರಿ ಸ್ಟಾರ್ಟ್ ಮಾಡೋಕ್ ಮುಂಚೆ ಸ್ಯಾರಿ ಬಗ್ಗೆ ಸರ್ಚ್ ಮಾಡಿದೆ ಅಂದ್ರೆ ಮನೇಲಿ ಕೂತ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಲಿಲ್ಲ. ಹೊರಗಡೆ ಓಡಾಡಿದ್ದೀನಿ, ಎಲ್ಲೆಲ್ಲಿ ಓಡಾಡಿದ್ದೀನಿ, ಕೊಯಮತ್ತೂರು ಹೋಗಿದ್ದೀನಿ, ಆಂಧ್ರ ಪ್ರದೇಶ್ ಹೋಗಿದ್ದೀನಿ, ಇನ್ನು ಬೇರೆ ಕಂಚಿ ಹೋಗಿದ್ದೀನಿ, ಸುಮಾರು ಕಡೆ ವಿಸಿಟ್ ಹಾಕಿದ್ದೀನಿ, ತುಂಬಾನೇ ಓಡಾಡಿದ್ದೀನಿ. ಎಲ್ಲಿವರೆಗೂ ಅಂತ ಅಂದ್ರೆ ಕಾಲ್ ನೋವು, ಮೈಕೈ ನೋವು ಎಲ್ಲ ಬರೋವರೆಗೂ. ಸೊ ಏನಕ್ಕಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ಯಾವ್ದಾಗ್ಲೇ ಆಗ್ಲಿ, ನಾವು ಒಂದು ಸ್ಯಾರಿ ಬಿಸ್ನೆಸ್ ಅಥವಾ ಯಾವುದೇ ಬಿಸ್ನೆಸ್ ಶುರು ಮಾಡಿ ನಾವು ಅದ್ರ ಬಗ್ಗೆ ಫಸ್ಟ್ ಡೀಟೇಲ್ ಆಗಿ ಸರ್ಚ್ ಮಾಡಬೇಕು. ಇನ್ನೊಂದು, ಸ್ಯಾರಿ ಬಗ್ಗೆ ಸರ್ಚ್ ಮಾಡುವಾಗ ನಾನು ಹೇಳಿದೆ, ಒಂದ್ ಅಂಗಡಿ ನೋಡ್ಬಿಟ್ಟು ಬಂದ್ಬಿಡೋದಲ್ಲ, ಅಥವಾ ಒಂದ್ ಅಂಗಡಿ ಬಗ್ಗೆ ತಿಳ್ಕೊಂಡು ಹೋಗಿ ಅಲ್ಲೆಲ್ಲ ತಗೊಂಬಂದ್ ಗುಡ್ಡೆ ಹಾಕೊಂಡ್ಬಿಡೋದಲ್ಲ. ನೀವು ಒಂದ್ 50 ಅಂಗಡಿ ಸುತ್ತಿ, ನಿಮ್ ಕೈಯಲ್ಲಿ ಆಗುತ್ತಾ 100 ಅಂಗಡಿ ಸುತ್ತಿ, ಒಂದ್ 6 ತಿಂಗಳು ಬರೀ ಅಂಗಡಿನಲ್ಲಿ ಸರ್ಚ್ ಮಾಡಕ್ಕೇನೆ ನೀವು ಇನ್ವೆಸ್ಟ್ ಮಾಡಿ ನಿಮ್ ಟೈಮ್ನ. ಸೊ ಒಂದೊಂದ್ ಅಂಗಡಿಗೂ 50-100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಕ್ವಾಲಿಟಿನೂ ಅಷ್ಟೇ ಅದೇ ತರ ಡಿಫ್ರೆನ್ಸ್ ಇರುತ್ತೆ. ಸೊ ಅದೊಂದು ನೀವು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ಸರ್ಚ್ ಮಾಡಬೇಕು. ಸೊ ಇವ್ರ ಅಂಗಡಿ ಬೆಟರಾ, ಕ್ವಾಲಿಟಿ ಬೆಟರಾ, ರೈಟ್ ಕಡಿಮೆ ಆಗಿದ ತಕ್ಷಣ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಮತ್ತೆ ಹೋಲ್ಸೇಲರ್ ಅಂತ ಹೇಳ್ಕೊಡೋರೆಲ್ಲ ಹೋಲ್ಸೇಲರ್ ಅಲ್ಲ, ಮ್ಯಾನುಫ್ಯಾಕ್ಚರ್ಸ್ ಅಂತ ಹೇಳ್ಕೊಡೋರೆಲ್ಲ ಮ್ಯಾನುಫ್ಯಾಕ್ಚರರ್ಸ್ ಆಗಿರಲ್ಲ. ಸೊ ಇದನ್ನ ಫಸ್ಟ್ ನೀವು ತಲೆಯಲ್ಲಿ ಇಟ್ಕೊಬೇಕು. ಕೆಲವರು ಹೇಳ್ತಾರೆ 40-50 ವರ್ಷದಿಂದ ಮಾಡ್ತಾ ಇದೀವಿ ನಾವು ಮ್ಯಾನುಫ್ಯಾಕ್ಚರ್ಸ್ ಹಾಗೆ ಹೀಗೆ ಅಂತ ಹೇಳಿ. ಸೊ ಮ್ಯಾನುಫ್ಯಾಕ್ಚರ್ಸ್ ಎಲ್ಲಿದೆ ನಿಮ್ದು ಮಗ, ಅಥವಾ ನಿಮ್ದು ಎಲ್ಲಿದೆ ಫ್ಯಾಕ್ಟ್ರಿ, ಅದ್ರ ಬಗ್ಗೆ ಸರ್ಚ್ ಮಾಡಬೇಕು. ಸರಿ, ವಿಸಿಟ್ ಹಾಕ್ಬಿಟ್ಟು ಬನ್ನಿ, ಪರವಾಗಿಲ್ಲ. ಸೊ ಆಮೇಲೆ ಅವ್ರು ಕೊಡೋ ಬೆಲೆಗೂ ಹೋಲ್ಸೇಲರ್ಸ್, ಮ್ಯಾನುಫ್ಯಾಕ್ಚರ್ಸ್ ಕೊಡೋ ಬೆಲೆಗೂ ಹೋಲ್ಸೇಲರ್ ಕೊಡೋ ಬೆಲೆಗೂ ತಾಳೆ ಹಾಕಿ ನೋಡ್ಬೇಕು. ಸೊ ಅವಾಗ ಡಿಫ್ರೆನ್ಸ್ ಎಷ್ಟು ಬರುತ್ತೆ, ಎಂತ ಡಿಫ್ರೆನ್ಸ್ ಬರುತ್ತೆ, ಸೊ ಅದನ್ನ ನೋಡ್ಬೇಕು. ಮ್ಯಾನುಫ್ಯಾಕ್ಚರ್ಗೂ ಹೋಲ್ಸೇಲರ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಇಬ್ರು ಒಂದೇ ಪ್ರೈಸ್, ಹೋಲ್ಸೇಲರು ಅದೇ ಪ್ರೈಸ್ ಕೊಡ್ತಿದ್ದಾನೆ, ಮ್ಯಾನುಫ್ಯಾಕ್ಚರು ಅದೇ ಪ್ರೈಸ್ ಕೊಡ್ತಿದ್ದಾನೆ ಅಂದ್ರೆ, ಸೊ ನೀವು ಅಲ್ಲಿ ತಿಳ್ಕೊಳ್ಬೇಕು. ಹೋಲ್ಸೇಲರ್ಗೆ, ಮ್ಯಾನುಫ್ಯಾಕ್ಚರ್ ಆಗಿರೋನು ಹೋಲ್ಸೇಲರ್ಗೆ ಒಂದ್ ರೇಟ್ ಕೊಡ್ತಾ ಇದ್ದಾನೆ, ನಿಮಗೆ ಬೇರೆ ರೇಟ್ ಕೊಡ್ತಾ ಇದ್ದಾನೆ. ಸೊ ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಎಕ್ಸಾಕ್ಟ್ ಬೆಲೆಗೆ ನೀವು ತಗೊಳಕ್ಕೆ ನೀವು ಹೊಡೆದಾಡ್ಬೇಕಲ್ಲಿ. ಬಿಡಲ್ಲ ಕೆಲವರು 10 ಪೀಸ್ 20 ಪೀಸ್ ತಗೊಳ್ತೀವಿ ಅಂದ್ರೆ ಅವ್ರು ಏನೇ ಮಾಡಿದ್ರು ಕೊಡಲ್ಲ. ಮಿನಿಮಮ್ ಕ್ವಾಂಟಿಟಿ ತಗೊಳ್ಬೇಕು. ಸೊ ನಾನು ನಿಮ್ಗೆ ಒಂದು ಸ್ಯಾರಿ ಇವಾಗ ನಿಮ್ಗೆ ತೋರಿಸ್ತೀನಿ. ಉದಾಹರಣೆಗೆ ನಾನು ನಿಮ್ಗೆ ತೋರಿಸ್ತಾ ಇರೋದು ಸ್ಯಾರಿನ. ಸೊ ಬನ್ನಿ, ಇದು ಫುಲ್ ಓಪನ್ ಮಾಡಿ, ಸೊ ಇದ್ರ ಡಿಸೈನು, ಇದ್ರ ಬಗ್ಗೆ ಫುಲ್ಲು ನಿಮ್ಗೆ ಹೇಳ್ಬಿಡ್ತೀನಿ.
ಸೊ ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ಸ್ಯಾರಿ ಡೀಟೇಲ್ ಕೊಡಬೇಕು. ಸೊ ಅದು ಹೇಗೆ ತಗೊಂಡ್ ಬಂದೆ, ಅದ್ರಲ್ಲಿ ಏನೆಲ್ಲ ಚೆಕ್ ಮಾಡಬೇಕು, ಸೊ ಕ್ವಾಲಿಟಿ ಹೇಗಿದೆ, ಹಾಗೆ ಯಾರೆಲ್ಲ ತಗೊಳ್ತೀರಾ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ಇದನ್ನು ಹೇಳ್ತಾ ಇದ್ದೀನಿ. ಫಸ್ಟಿಗೆ ಸ್ಯಾರಿ ಬಗ್ಗೆ ಹೇಳ್ಬಿಡ್ತೀನಿ, ಓಕೆನಾ. ಸೊ ಇದು ಬಂದು ಪ್ಯೂರ್ ಸಿಲ್ಕ್ ತರನೇ ಇರುವಂತಹ ಸೆಮಿ ಸಿಲ್ಕ್ ಸ್ಯಾರಿ, ನಾಟ್ ಪ್ಯೂರ್, ಓಕೆನಾ. ಸೊ ಇದು ಸೆಮಿ ಸಿಲ್ಕ್ ಸ್ಯಾರಿ. ಸೆಮಿ ಸಿಲ್ಕ್ ಸ್ಯಾರಿ ಅಂತ ಅಂದ್ರೆ ಏನು? ಸೊ ಪ್ಯೂರ್ ಅಂತ ಅಂದ್ರೆ ಪ್ಯೂರ್ ರೇಷ್ಮೆ ಜರಿನಲ್ಲಿ ರೆಡಿಯಾಗಿರುವಂತಹ ಸ್ಯಾರಿ, ಓಕೆನಾ. ಸೆಮಿ ಸಿಲ್ಕ್ ಸ್ಯಾರಿ ಅಂತಂದ್ರೇನು? ಇದರಲ್ಲಿ ಪ್ಯೂರ್ ಇಲ್ಲ ಅಂತ ಅಲ್ಲ, ಪ್ಯೂರ್ ಹಾಫ್ ಇರುತ್ತೆ, ಹಾಫ್ ಮಿಕ್ಸ್ ಇರುತ್ತೆ. ಪ್ಯೂರ್ ಇದೇ ಸ್ಯಾರಿ ನೀವು ಇದೇ ಡಿಸೈನ್ ಅಲ್ಲೇ ಪ್ಯೂರ್ ಸಿಲ್ಕ್ ಸಿಗುತ್ತೆ. ಸೊ ಇದೇ ಡಿಸೈನ್ ಇದೇ ನೀವು ಪ್ಯೂರ್ ಸಿಲ್ಕ್ ಅಲ್ಲಿ ತಗೊಳ್ಬೇಕಂದ್ರೆ 15,000 ರೂಪಾಯಿ ಮೇಲೆ ಆಗುತ್ತೆ ಸ್ಯಾರಿ. ನಾನು ಹೇಳ್ತಾ ಇರೋದು ಕಡಿಮೆ, ತುಂಬಾನೇ ಜಾಸ್ತಿ ಆಗುತ್ತೆ. ಮಿನಿಮಮ್ 15,000 ರೂಪಾಯಿ ಮೇಲೆ ಆಗುತ್ತೆ ಇದನ್ನೇ ನೀವು ಪ್ಯೂರ್ ಸ್ಯಾರಿನಲ್ಲಿ ತಗೊಳ್ಬೇಕು ಅಂತ ಅಂದ್ರೆ. ಸೊ ನಾನು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀನಿ? 1920 ರೂಪಾಯಿಗೆ, ಓಕೆನಾ. ಸೊ ಇದು ಕಾನ್ಸೆಪ್ಟ್ ಏನಿದೆ ಈ ಸ್ಯಾರಿನಲ್ಲಿ? ಸ್ಟ್ರೈಪ್ಸ್ ಅಲ್ಲಿ ಜರಿ ವರ್ಕ್ ವಿತ್ ಬಾರ್ಡರ್ ಇದೆ, ವೆರೈಟೀಸ್ ಆಫ್ ಕಲರ್ಸ್ ಇದೆ, ಸ್ಮೂತ್ ಸಿಲ್ಕ್ ಸ್ಯಾರಿ ಇದೆ. ಸೊ ನೋಡಿದ್ರೆ ಇದು ಪ್ಯೂರ್ ಸಿಲ್ಕ್ ತರಾನೇ ಕಾಣುತ್ತೆ, ಬಟ್ ಪ್ಯೂರ್ ಸಿಲ್ಕ್ ಅಲ್ಲ. ಪ್ಯೂರ್ ಸಿಲ್ಕ್ ಹೇಳದ್ನಲ್ಲ, 15,000 ರೂಪಾಯಿ ಮೇಲೆ ಆಗುತ್ತೆ ಈ ಸ್ಯಾರಿ ನೀವು ತಗೊಳಕ್ಕೆ, ಓಕೆನಾ. ಸೊ ನೋಡಿ, ಇದು ಬಾರ್ಡರ್ ಸ್ಯಾರಿ, ಸೆಮಿ ಸಿಲ್ಕ್ ಸ್ಯಾರಿ. ನೋಡಿ ಇದು ಸೆಮಿ ಸಿಲ್ಕ್ ಸ್ಯಾರಿ, ಇದು ಸೆಮಿ ಸಿಲ್ಕ್ ಸ್ಯಾರಿ. ಈ ಸ್ಯಾರಿ ನಾನು ಏನ್ ಪ್ರೈಸ್ ಸೇಲ್ ಮಾಡ್ತಾ ಇದ್ದೀನಿ? 800 ರುಪೀಸ್ಗೆ. ಸೊ ಎರಡು ಒಂದೇ ಸ್ಯಾರಿ, ಎರಡೂ ಬಾರ್ಡರ್ ಇದೆ, ಎರಡೂ ಸೆಮಿ ಸಿಲ್ಕ್ ಸ್ಯಾರಿನೇ. ಬಟ್ ಏನ್ ಡಿಫ್ರೆನ್ಸ್ ಇದೆ? ಇದು ಫುಲ್ ಮಿಕ್ಸ್ ಇರುತ್ತೆ. ಸೊ ಇದರಲ್ಲಿ ಪ್ಯೂರ್ ಅನ್ನೋದು ಇರೋದೇ ಇಲ್ಲ, ಫುಲ್ ಮಿಕ್ಸ್ ಇರುತ್ತೆ. ಬಟ್ ಬಾರ್ಡರ್ ಸ್ಯಾರಿ ಏನು ಮೀಡಿಯಂ ಬಜೆಟ್ ಅಲ್ಲಿ ಇರ್ತಾರೆ, ಸೊ ಅಂತವ್ರು ಇದನ್ನ ಆರಾಮಾಗಿ ತಗೊಳ್ಬಹುದು. 800 ರುಪೀಸ್ಗೆ ನಾ ಇದನ್ನ ಸೇಲ್ ಮಾಡ್ತಾ ಇರೋದು, ಕೇವಲ 800 ರೂಪಾಯಿಗೆ. ಸೆಮಿ ಸಿಲ್ಕ್ ಸ್ಯಾರಿನೇ, ಬಟ್ ಫುಲ್ ಮಿಕ್ಸ್ ಇರುತ್ತೆ. ಸೊ ಇದು ಹಾಫ್ ಮಿಕ್ಸ್ ಇರುತ್ತೆ, ಹಾಫ್ ಪ್ಯೂರ್ ಇರುತ್ತೆ, ಹಾಫ್ ಮಿಕ್ಸ್ ಬಂದಿರುತ್ತೆ. ಸೊ ಮಿಕ್ಸ್ ಅಂತೂ ಖಂಡಿತ ಇರುತ್ತೆ. ಸೊ ಇದು ಬಂದು ಈ ಸ್ಯಾರಿನಲ್ಲಿ ನೀವು ಈ ತರ ಎಲ್ಲ ನೋಡ್ಬೇಕು. ಇದು ಟ್ರಾನ್ಸ್ಪರೆಂಟ್ ಇರುತ್ತಾ, ಮತ್ತೆ ಇದು ಹೇಗಿದೆ, ಒಳಗಡೆ ಫಿನಿಶಿಂಗ್ ಇದೆಯಾ, ಸೊ ಇದನ್ನೆಲ್ಲ ನೀವು ಚೆಕ್ ಮಾಡಬೇಕು. ಸೊ ಒಳಗಡೆ ಫಿನಿಶಿಂಗ್ ಅಂತ ಅಂದ್ರೆ, ಸೊ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಈ ಬಾರ್ಡರ್ ಏನಿದೆ ನೋಡಿ, ಈ ಬಾರ್ಡರ್ ಏನಿದೆ ಇಲ್ಲಿ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬಂದಿರಬೇಕು. ಸೊ ಅದು ಮೇಯ್ನು ನೀವು ನೋಡ್ಬೇಕಾಗಿರೋದು. ನೋಡಿ ಇಲ್ಲೆಲ್ಲ ಒಳಗಡೆ ನೀಟ್ ಫಿನಿಶಿಂಗ್ ಇರಬೇಕು, ಅದು ನೀವು ಮೇನ್ ನೋಡ್ಬೇಕಾಗಿರುತ್ತೆ, ಓಕೆನಾ. ಸೊ ಇನ್ನೊಂದು ಪ್ಯೂರ್ ಸಿಲ್ಕ್ ಅಂತ ಅಂದ್ರೆ, ಸೊ ಇವೆಲ್ಲ ಬಂದು ಪವರ್ ಲೂಮ್ ಸ್ಯಾರಿ. ಏನು ಮಗ್ಗಗಳಿರುತ್ತೆ, ಪವರ್ ಯೂಸ್ ಮಾಡಿ ಮಾಡೋವಂಥದ್ದು. ಪ್ಯೂರ್ ಸಿಲ್ಕ್ ಏನ್ ಮಾಡ್ತಾರೆ? ಹ್ಯಾಂಡಲ್ ಮಾಡ್ತಾರೆ. ಒಂದು ಸ್ಯಾರಿ ಅವ್ರು ರೆಡಿ ಮಾಡೋಕ್ಕೆ ಮಿನಿಮಮ್ 4 ರಿಂದ 5 ದಿವಸ, ಡಿಪೆಂಡ್ ಆಗುತ್ತೆ ಡಿಸೈನ್ ಮೇಲೆ. 1 ವಾರ ತಗೊಳ್ಳೋಂಥ ಸ್ಯಾರಿಗಳು ಇದಾವೆ. ಸೊ ಅದು ಪ್ಯೂರ್ ಸಿಲ್ಕ್. ಸೊ ಅದು ನಿಮ್ಗೆ ಇನ್ನೂ ಹೈ ಆಗುತ್ತೆ ಕಾಸ್ಟ್. ಇದು ಮಿಕ್ಸ್ ಮತ್ತೆ ಪವರ್ ಲೂಮ್ ಅಲ್ಲಿ ಮಾಡುವಂಥದ್ದು. ಸೊ ಇದು ಮಿನಿಮಮ್ ಬೇಗನೆ ಆಗುತ್ತೆ ಇದು. ಸೊ ಅವ್ರ ಕೆಪಾಸಿಟಿ, ಅವರು ಏನು ವರ್ಕರ್ಸ್ ಇರ್ತಾರೆ, ಸೊ ಆ ಕೆಪಾಸಿಟಿ ಮೇಲೆ ಆಗುತ್ತೆ. ಸೊ ಇದು ಒಂದು ಓಪನ್ ಮಾಡಿ ನೋಡೋಣ. ಸೊ ಇದು ಬಂದು ನೋಡಿ, ಸೊ ಇನ್ನೊಂದು ನಾನು ಹೇಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತ, ನಾನು ಇಲ್ಲಿ ಸ್ಯಾರಿ ಅಡ್ವರ್ಟೈಸ್ ಮಾಡಕ್ಕೆ ಅಥವಾ ನನ್ನ ಸ್ಯಾರಿ ಅಂತ ಹೇಳ್ಕೊಳಕ್ಕೆ ನಾನು ಇದನ್ನ ನಿಮ್ಗೆ ಹೇಳ್ತಾ ಇಲ್ಲ. ಇದೇ ಸ್ಯಾರಿನ ನನ್ನ ಸರೌಂಡಿಂಗ್ ಅಲ್ಲೇ 3 ರಿಂದ 3,500 ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ ಈ ಸ್ಯಾರಿನ. ಇದೇ ಸ್ಯಾರಿನ, ಇದೇ ಸೆಮಿ ಸಿಲ್ಕ್ ಸ್ಯಾರಿ, ಸೇಮ್ ಸ್ಯಾರಿ ಒಂದೇ ಜಾಗದಲ್ಲಿ ತಗೊಂಡಿರುವಂಥದ್ದು. ಅವರು ಅದೇ ಜಾಗದಲ್ಲಿ ತಗೊಂಡಿರುವಂಥದ್ದು, ನಾನು ಅದೇ ಜಾಗದಲ್ಲಿ ತಗೊಂಡಿರುವಂಥದ್ದು. 3 ರಿಂದ 3,500 ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ಇಲ್ಲಿ ನಾನು ಸೇಲ್ ಮಾಡ್ತಾ ಇರೋದು 1920 ರೂಪಾಯಿ. 3,500 ಅಂತ ಅಂದ್ರೂ 1 to ಡಬಲ್ ಆಗೋಯ್ತು. ಅಂದ್ರೆ ಅವರು 3 ರಿಂದ 4 ಪಟ್ಟು ಮಾರ್ಜಿನ್ ಇಟ್ಕೊಂಡಿದ್ದಾರೆ. ಅಂದ್ರೆ ಅವರು ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ 4ರಷ್ಟು ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದು ವ್ಯಾಪಾರ ಮಾಡೋರಾಗ್ಲಿ, ಬಿಸ್ನೆಸ್ ಮಾಡೋರಾಗ್ಲಿ, ಇದನ್ನೆಲ್ಲ ತಲೆಯಿಂದ ತೆಗೆದು ಬಿಡ್ಬೇಕು. ಏನೊಂದು 10% 20% ಇಟ್ಕೊಂಡು ನೀವು ಸೇಲ್ ಮಾಡಿ, ಒಬ್ರಿಗೆ ದಿನಕ್ಕೆ 1 ಸೀರೆ ಸೇಲ್ ಮಾಡ್ಕೊಳ್ಳೋ ಬದಲು ದಿನಕ್ಕೆ 50 ಜನಕ್ಕೆ ಸೇಲ್ ಮಾಡಿ, 10% ಇಟ್ಕೊಳ್ಳಿ, 20% ಇಟ್ಕೊಳ್ಳಿ, ಏನ್ ಬರುತ್ತೆ ಲಾಭ? 50 ಸೀರೆನಲ್ಲಿ ತಗೊಳ್ಳಿ, ಆಯ್ತಾ. ಕೆಲವ್ರು ಏನ್ ಮಾಡ್ತಾರೆ, ನಾವು ಕೊಯಮತ್ತೂರ್ಗೆ ಹೋಗಿದೀವಿ, ಆಂಧ್ರ ಪ್ರದೇಶಕ್ಕೆ ಹೋಗಿದೀವಿ, ಕಂಚಿಗೆ ಹೋಗಿದೀವಿ, ಅಷ್ಟು ದೂರದಿಂದ ನಮ್ಗೆ ಲಗೇಜ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ 3 ರಿಂದ 4 ಪಟ್ಟು ಹಾಕ್ತಾರೆ. ಸೊ ಆಗಲ್ಲ, ಕಷ್ಟ ಪಡ್ಬೇಕು. ಬಿಸ್ನೆಸ್ ಬೆಳಿಬೇಕು ಅಂತಂದ್ರೆ ನಾವು ಕಷ್ಟ ಪಡ್ಬೇಕು, ಓಡಾಡ್ಬೇಕು, ವೆಯ್ಟ್ ಓರ್ಬೇಕು, ಅಲ್ಲಿಂದ ತಗೊಂಡ್ಬರ್ಬೇಕು. ರಿಸ್ಕಿ ಕೆಲಸಗಳಿರುತ್ತೆ, ತುಂಬಾನೇ ರಿಸ್ಕ್ ಕೆಲಸ ಇರುತ್ತೆ. ಏನ್ ಹಿಂಗೋಗಿ ಹಿಂಗ್ ಹಾಫ್ ಅನ್ ಅವರ್ ಬರೋಂಥದ್ದಲ್ಲ. 2 ದಿವಸ 3 ದಿವಸ ನಾವು ಶಾಪ್ ಕ್ಲೋಸ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಹುಡುಕ್ಬೇಕು, ಬೇಕಾದಷ್ಟು ಕೆಲಸ ಇರುತ್ತೆ. ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕು. ಸ್ಯಾರಿ ಬಿಸ್ನೆಸ್ ಅನ್ನೋರಂತೂ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಹಾರ್ಡ್ ವರ್ಕ್ ಮಾಡಿದಿರಾ ಆಗೋದೇ ಇಲ್ಲ. ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಸ್ಯಾರಿ ಬಿಸ್ನೆಸ್ ಅಂದ್ರೆ ಎಲ್ಲ ಒಂದೇ ಸರಿ ಟೆಂಪೋದಲ್ಲಿ ತುಂಬ್ಕೊಂಡ್ಬಂದ್ಬಿಡೋದು, ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಅಂಗಡಿನಲ್ಲೆಲ್ಲ ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡೋದು ಅಂತ. ಖಂಡಿತ ಅಲ್ಲ. ಸೊ ಕೆಲವ್ರಿಗೆ ನಾನು ಹೇಳ್ತೀನಿ, ಶಾಪಿಗೆ ಬರೋಕ್ ಮುಂಚೆ ಯಾರ್ಯಾರು ಶಾಪಿಗೆ ವಿಸಿಟ್ ಮಾಡ್ತೀರಾ, ನಾನು ಹಿಂದಿನ ವಿಡಿಯೋ ನೋಡಿ ಅಡ್ರೆಸ್ ಹಾಕ್ದಾಗಿಂದ ಶಾಪಿಗೆ ಯಾರಾದ್ರೂ ವಿಸಿಟ್ ಮಾಡಾಗಿದ್ರೆ ನನಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿ. ಏನಕ್ಕಂದ್ರೆ ನಾನು ಸರ್ಚಿಂಗಲ್ಲಿ ಜಾಸ್ತಿ ಇರ್ತೀನಿ. ಶಾಪ್ ಕ್ಲೋಸ್ ಮಾಡ್ಬಿಟ್ಟೆ ಹೋಗ್ತೀನಿ. ಒಂದಿನ ಕ್ಲೋಸ್ ಆದ್ರೂ ಪರವಾಗಿಲ್ಲ, ಕಡಿಮೆ ಬೆಲೆಗೆ ತರಬೇಕು, ಒಳ್ಳೆ ಸ್ಯಾರಿ ಕೊಡಬೇಕು,
ಓಕೆನಾ. ಸೊ ಈ ತರದ್ರಲ್ಲಿ ಇನ್ನೊಂದು ಡಿಸೈನ್ ನಲ್ಲಿ ಒಬ್ರು ತರಿಸ್ಕೊಂಡ್ರು ನನಗೆ, ನಾಗರತ್ನ ಅಂತ ಹೇಳಿ, ಬೆಂಗಳೂರವರೇ, ನನ್ನ ಹತ್ರ ಕೊರಿಯರ್ ಮಾಡಿಸ್ಕೊಂಡ್ರು. ಸೊ ಅವರು ಸ್ಯಾರಿ ಡೌಟ್ ಅಲ್ಲೇ ತಗೊಂಡಿದ್ದಾರೆ. ಫಸ್ಟ್ ಹೇಗಿರುತ್ತೆ ಏನೋ ನೋಡೋಣ ಅನ್ನೋ, ಆನ್ಲೈನ್ ಅಲ್ಲಿ ತೋರ್ಸೋದು ಬೇರೆ, ಮನೆಗ್ ಬಂದ್ಮೇಲೆ ಬರುವಂತ ಸ್ಯಾರಿ ಬೇರೆ ಅಂತ ಒಂದು ಡೌಟ್ ಅಲ್ಲೇ ಬುಕ್ ಮಾಡಿದ್ದಾರೆ. ಅವ್ರು ನನ್ಗೆ ಬಾಯ್ ಬಿಟ್ಟೆ ಹೇಳಿದ್ರು, ಡೌಟ್ ಅಲ್ಲೇ ಬುಕ್ ಮಾಡಿದ್ದಾರೆ. ಆದ್ರೂ ಅವರು ನಂಬಿಕೆ ಇಟ್ಟು ತರಿಸ್ಕೊಂಡಿದ ತಕ್ಷಣ ಅವರು ನೋಡಿದ ತಕ್ಷಣ ಅವ್ರಿಗೆ ಫುಲ್ ಖುಷಿ ಆಗ್ಬಿಟ್ಟು, ಮೇಡಮ್ ಇದನ್ನ ನಮ್ಮ ರಿಲೇಷನ್ ಅಲ್ಲೇ ನಮ್ಮ ಪರಿಚಯದವರೇನೆ 3,000 3,500 ಕೊಟ್ಟು ತಗೊಂಡ್ ಬಂದಿದ್ದಾರೆ, ನಿಮ್ಗೆ ಇಷ್ಟು ಒಳ್ಳೆ ಸೀರೆ ಕೊಡ್ತಾ ಇದ್ದೀರಾ, ಸೊ ನಂದು ಫ್ಯಾಮಿಲಿಲಿ ಮದ್ವೆ ಇದೆ, ಖಂಡಿತ ನಾವು ಬರ್ತೀವಿ, ನಿಮ್ಮ ಹತ್ರನೇ ತಗೊಳ್ತೀವಿ ಅನ್ನೋ ಮಾತಾಡಿದ್ರು. ಸೊ ಅವರು ಖಂಡಿತ ಈ ವಿಡಿಯೋ ನೋಡ್ತಿರ್ತಾರೆ. ನಾಗರತ್ನ ಅವರೇ, ನೋಡಿದ್ರೆ ನನ್ಗೆ ಕಮೆಂಟ್ ಹಾಕಿ, ಓಕೆನಾ. ಸೊ ಈ ಸ್ಯಾರಿ ಓಪನ್ ಮಾಡಿ ನೋಡೋಣ, ಓಕೆನಾ. ಇವಾಗ 3,500. ಇನ್ನೊಂದು ಹೇಳ್ತೀನಿ, ಇವಾಗ ಜನ ನೋಡ್ತಾರೆ ಹೊಸ ಅಂಗಡಿ ಅಂತ ಹೇಳಿ ಒಳಗೆ ಬರ್ತಾರೆ, ಆದಷ್ಟು ಹಳೆ ಅಂಗಡಿಲಿ ಆಲ್ರೆಡಿ ಪರ್ಚೇಸ್ ಮಾಡಿರ್ತಾರೆ. ಅಲ್ಲಿ 3,500, ಇಲ್ಲಿ 1,900 ರೂಪಾಯಿ ಕೊಡ್ತಿದ್ರೆ ನಾವ್ ಯಾಕೆ ಇಲ್ಲೇ ತಗೊಳ್ಬಾರ್ದು. ಸೊ ಇದೊಂದು ಥಾಟ್ ಮೈಂಡ್ ಅಲ್ಲಿ ಬರುತ್ತೆ, ಓಕೆನಾ. ಸೊ ಅದೊಂದು. ಮತ್ತೆ ಇನ್ನೊಂದು, ಸ್ಯಾರಿ ಬಿಸ್ನೆಸ್ ನೀವು ಓಪನ್ ಮಾಡಿದ ತಕ್ಷಣ ಜನ ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ, ಜನನ ಬರೋ ತರ ನೀವು ಮಾಡ್ಕೋಬೇಕು, ಹೇಗ್ ಮಾತಾಡ್ಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸ್ಯಾರಿ ಬಗ್ಗೆ ಒಂದು ವಿಡಿಯೋದಲ್ಲಿ ಖಂಡಿತ ಹೇಳಕ್ಕಾಗಲ್ಲ. ಕೆಲವರು ಒಂದೊಂದು ವಿಡಿಯೋ ಮಾಡ್ಬಿಟ್ಟು ಇಷ್ಟು ದುಡ್ಡು ತಗೊಳ್ಳಿ, ಇಷ್ಟು ಇನ್ವೆಸ್ಟ್ ಮಾಡಿ, ಇಷ್ಟು ಮಾರ್ಜಿನ್ ಇಟ್ಕೊಳ್ಳಿ, ಈ ತರ ಸೇಲ್ ಮಾಡ್ಬಿಡಿ. ಸೊ ಇದೆಲ್ಲ ಸ್ಯಾರಿ ಬಿಸ್ನೆಸ್ ಅಲ್ಲ, ಬಹಳ ಇದೆ ತಿಳ್ಕೊಳ್ಳೋಂಥದ್ದು. ಸೊ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಹೇಳ್ತಾ ಹೋಗ್ತೀನಿ. ಸ್ಯಾರಿ ಬಿಸ್ನೆಸ್ ಅಲ್ಲಿ ಇನ್ನು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಓಕೆನಾ. ಸೊ ಇವಾಗ ಸ್ಯಾರಿದು ಒಂದು ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಇದು ಬಂದು ಸೆಮಿ ಸಿಲ್ಕ್ ಸ್ಯಾರಿ, 1,920 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 50 ರೂಪಾಯಿ ಆಗಿರುತ್ತೆ. ಸೊ ಇದು ಬಂದು ಸ್ಟ್ರೈಪ್ಸ್ ಕಾನ್ಸೆಪ್ಟ್ ಆಗಿರುತ್ತೆ. ಏನ್ ಸ್ಟ್ರೈಪ್ಸ್ ಕಾನ್ಸೆಪ್ಟ್ ಅಂತ ಅಂದ್ರೆ, ಲಾಸ್ಟ್ ನಾನು ತೋರಿಸ್ದೆ ಕಲಾಂಜಲಿ ಸ್ಯಾರಿ ಅಂತ, ಅದ್ರೆಲ್ಲ ಚೆಕ್ಸ್ ಬಂದಿತ್ತು ಮತ್ತೆ ಬುಟ್ಟ ಬಂದಿತ್ತು. ಸೊ ಇದ್ರಲ್ಲಿ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಒಂದು. ಸೊ ಇದರಲ್ಲಿ ಸ್ಟ್ರೈಪ್ಸ್ ಕಾನ್ಸೆಪ್ಟ್ ಬಂದಿದೆ. ಸೊ ಇದೇನಿದೆ ಪ್ಲೈನ್, ಮೇಡಮ್ ಅವಾಗಲೇ ತೋರಿಸಿದ್ರಿ ಅಷ್ಟು ಗ್ರ್ಯಾಂಡ್ ಆಗಿತ್ತು, ಇವಾಗ ನೋಡಿ ಪ್ಲೈನ್ ತೋರಿಸ್ತಿದ್ದೀರಾ ಅಂತ ಅನ್ಕೊಂಬೇಡಿ. ಇದು ಸ್ಟಾರ್ಟಿಂಗ್ ನಾವೇನು ಒಂದು ರೌಂಡ್ ವೇರ್ ಮಾಡ್ತೀವಿ ಆ ಜಾಗದಲ್ಲಿ ಬರುವಂತದ್ದು ಇದು, ಓಕೆನಾ. ಪ್ಲೈನೇ ಇರುತ್ತೆ, ಎಲ್ಲಾ ಸ್ಯಾರಿನಲ್ಲೂ ಪ್ಲೈನೇ ಇರುತ್ತೆ. ಸೊ ಅದಾದ್ಮೇಲೆ ನೋಡಿ, ಸ್ಟ್ರೈಟ್ ಜರಿ ವೀವಿಂಗ್ ಆಗಿರುತ್ತೆ. ಕ್ಯಾಮ್ರಾದಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಇದಾಗಿ ಕಾಣುತ್ತೆ, ಬಟ್ ಹತ್ರದಿಂದ ನೋಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದೆಲ್ಲ ಸ್ಯಾರಿ ಫುಲ್ಲು ನಿಮ್ಗೆ ಇದೇ ತರ ಸ್ಟ್ರೈಪ್ಸ್ ಇರುತ್ತೆ, ಹಾಗೆ ಸೆಂಟರ್ ಅಲ್ಲಿ ಬುಟ್ಟಾನು ಇರುತ್ತೆ, ಓಕೆನಾ. ಜರಿ ವೀವಿಂಗ್ ಆಗಿರುತ್ತೆ. ನೋಡಿ ವೀವಿಂಗ್ ನೋಡಿ, ಇಲ್ಲಿ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಫಿನಿಶಿಂಗ್ ಬಹಳ ಮುಖ್ಯ. ಕೆಲವು ಸ್ಯಾರಿ ಉಟ್ಟಾಗ ಒಳಗಡೆ ಏನಾದ್ರು ಸಿಕ್ಕಾಕೊಳ್ಳೋದು, ಎಳ್ಕೊಳ್ಳೋದು ವಿಚಿತ್ರವಾಗಿ ಕಾಣಿಸ್ತಿರುತ್ತೆ. ಸೊ ಅದೆಲ್ಲ ಗಮನಿಸ್ಬೇಕು ನೀವು, ಓಕೆನಾ. ಫಿನಿಶಿಂಗ್ ಗಮನಿಸ್ಬೇಕು. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ಯಾರಿ ಫುಲ್ಲು ಇದೇ ತರ ಬರುತ್ತೆ, ಬುಟ್ಟ ಹಾಗೆ ವೀವಿಂಗ್ ನೋಡಿ. ನೀವು ಈ ಸ್ಯಾರಿನಲ್ಲಿ ಕಾಣಿಸ್ತಾ ಇರುವಂತ ಶೈನಿಂಗ್ ನೋಡ್ಬೇಕು. ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಿದ್ರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇನ್ನೊಂದು ಸಾಫ್ಟ್ ಆಗಿದೆ ಸೀರೆ, ಇದು ಮೇನ್ ನೋಡ್ಬೇಕು. ಏನಕ್ಕಂದ್ರೆ ಎಲ್ಲ ಸುಮಾರಷ್ಟು ಜನ ಹೆಣ್ಮಕ್ಳು ಕೇಳೋದೇ ನೆರಿಗೆ ಕೂರುತ್ತಾ, ಸಾಫ್ಟ್ ಆಗಿದ್ಯಾ, ಲೈಟ್ ವೆಯ್ಟ್ ಇದೆಯಾ. ಸೊ ಎಲ್ಲ ಇನ್ಕ್ಲೂಡ್ ಇದೆ, ಲೈಟ್ ವೆಯ್ಟ್ ಇದೆ, ಸಾಫ್ಟ್ ಆಗಿದೆ, ಎಲ್ಲಾನು ಚೆನ್ನಾಗಿದೆ ನೋಡಿ. ಸ್ಯಾರಿ ಫುಲ್ಲು ಇದೇ ತರ ಬರುತ್ತೆ. ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಕಾಂಟ್ರಾಸ್ಟ್ ಅಲ್ಲೇನೆ ಪಲ್ಲು ಬರುತ್ತೆ, ಕಾಂಟ್ರಾಸ್ಟ್ ಅಲ್ಲೇ ಬ್ಲೌಸು ಬರುತ್ತೆ ನೋಡಿ. ಇದು ಬಂದು ಪಲ್ಲು ಸೆರಗು. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕಟ್ ಕಾಣಿಸ್ತಾ ಇದೆಯಾ. ಸೊ ಇಲ್ಲಿಂದ ಇಲ್ಲಿಗೆ ಏನ್ ಬರುತ್ತೆ ಬ್ಲೌಸ್, ಯಾವುದೇ ಹೆವಿ ಸೈಜ್ ಆಗ್ಲಿ ಈ ಬ್ಲೌಸ್ ಅಲ್ಲಿ ಆರಾಮಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬಹುದು. ಶೈನಿಂಗ್ ಇದೆ. ಸೊ ಬೋತ್ ಆಫ್ ಸೈಡ್ ಬಾರ್ಡರ್ ಇದೆ. ಆರಾಮಾಗಿ ಇದಕ್ಕೆ ನೀವು ಎಂಬ್ರಾಯ್ಡ್ರಿ ಮಾಡಿಸ್ತೀರಾ, ಏನ್ ಮಾಡಿಸ್ತೀರಾ ಮಾಡಿಸ್ಬೋದು. ಪ್ಯೂರ್ ಸಿಲ್ಕ್ ತರಾನೇ ಕಾಣುತ್ತೆ. ಸೊ ನೋಡಿ, ಹತ್ರದಿಂದ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಅಂತ ಹೇಳಿ. ನೋಡಿ ಸ್ಯಾರಿ ಈ ರೀತಿ ಬರುತ್ತೆ, ಇದು ಸೆರಗ್ ಬರುತ್ತೆ. ಅದಾದ್ಮೇಲೆ ಇದು ನಿಮ್ಗೆ ಬ್ಲೌಸ್ ಆಗಿರುತ್ತೆ. ಪ್ಯೂರ್ ಸಿಲ್ಕ್ ತರಾನೇ ಕಾಣುವಂತಹ ಸೆಮಿ ಸಿಲ್ಕ್ ಸ್ಯಾರಿ. ಇದ್ರದ್ದು ಬೆಲೆ ಕೇವಲ 1,920 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 50 ರೂಪಾಯಿ ಆಗಿರುತ್ತೆ. ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಮಾಡ್ಕೊಡ್ತೀವಿ. ಕೆಲವರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ, ಮೇಡಮ್ ಕಾಸರಗೋಡು ಕಳಿಸ್ತೀರಾ, ಕೇರಳ ಕಳಿಸ್ತೀರಾ, ಪುಣೆ ಕಳಿಸ್ತೀರಾ ಅಂತ. ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಮಾಡ್ಕೊಡ್ತೀವಿ. ಕೊರಿಯರ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ, 100% ಇರುತ್ತೆ. ಮತ್ತೆ ನಿಮ್ಗೆ ಯಾವುದೇ ಪೀಸ್ ಆಗ್ಲಿ ನಿಮ್ಗೆ ಡ್ಯಾಮೇಜ್ ಬರಲ್ಲ. ಏನಕ್ಕಂದ್ರೆ ಕಳ್ಸೋಕ್ ಮುಂಚೆ ಸ್ಯಾರಿನ ನೋಡಿ ಇದೇ ತರ ಓಪನ್ ಮಾಡ್ತೀವಿ. ಫುಲ್ ಸ್ಯಾರಿ ಫುಲ್ ಇದೇ ತರ ಓಪನ್ ಮಾಡಿ ಎಲ್ಲಾದ್ರೂ ಏನಾದ್ರೂ ಪ್ರಾಬ್ಲಮ್ ಇದೆಯಾ. ಸೊ ಮಗ್ಗ ನಾವು ಸೆಲೆಕ್ಟ್ ಮಾಡಿ ತರೋಂಥ ಮಗಗಳಲ್ಲಿ ಡ್ಯಾಮೇಜ್ ಬರಲ್ಲ, ಎಲ್ಲ ಚೆಕಿಂಗ್ ಆಗಿ ಬರುತ್ತೆ. ಎಲ್ಲೋ ಕೆಲವೊಂದು ಮಗಗಳಲ್ಲಿ ಬರುತ್ತೆ. ಬಟ್ ಆದ್ರೂ ನಾನು ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾ ಇರೋದ್ರಿಂದ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೀವೇನು 1,900 ಪೇ ಮಾಡ್ಬೋದು, ಅಥವಾ ಬೇರೆ ಸೀರೆ ಇದು ಹೇಳಿದ್ನಲ್ಲ 800 ರೂಪೀಸ್ 800 ಸೇಲ್ ನನಗೆ ಹಾಕ್ಬೋದು, ಅಥವಾ 500 ರೂಪಾಯಿ ಸ್ಯಾರಿನೇ ತಗೊಳ್ಬೋದು.
500 ರೂಪಾಯಿಗೂ ವ್ಯಾಲ್ಯೂ ಇದೆ, 200 ರೂಪಾಯಿಗೂ ವ್ಯಾಲ್ಯೂ ಇದೆ, 1900 ರೂಪಾಯಿಗೂ ವ್ಯಾಲ್ಯೂ ಇದೆ, 10,000ಕ್ಕೂ ವ್ಯಾಲ್ಯೂ ಇದೆ. ಸೊ ನೀವು 200 ರೂಪಾಯಿ ಸ್ಯಾರಿ ತಗೊಂಡ್ರು ಅಷ್ಟೇನೆ ಇದೇ ತರ ಚೆಕ್ ಮಾಡಿನೇ ಕಳ್ಸೋದು. ಎಲ್ಲೂ ನಿಮಗೆ ಡ್ಯಾಮೇಜ್ ಬರಬಾರ್ದು, ಮತ್ತೆ ನೀವು ಕೊಟ್ಟಿರೋ ದುಡ್ಡಿಗೆ ಲಾಸ್ ಅನ್ಸ್ಬಾರ್ದು, ನಿಮ್ಗೆ ಖುಷಿ ಆಗ್ಬೇಕು. ಸೊ ಇದು ನನ್ನ ತಲೆಯಲ್ಲಿ ಮೇನ್ ಇರೋದು. ಸೊ ಈ ನಡುವೆ ಸ್ಯಾರಿ ಕಾಂಟ್ರವರ್ಸಿ ತುಂಬಾ ನಡೀತಾ ಇದೆ ಯೂಟ್ಯೂಬ್ ಅಲ್ಲಿ. ಕಸ್ಟಮರ್ಸ್ ಹತ್ರ ರೂಡ್ ಆಗಿ ಮಾತಾಡೋದು, ಕೆಟ್ಟದಾಗಿ ಬೈಯೋದು. ಸೊ ಇದೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡೋರ್ ಲಕ್ಷಣ ಅಲ್ಲ. ಸೊ ನಾವು ನಮ್ಗೆ ಲಾಸ್ ಆದ್ರೂ ಪರವಾಗಿಲ್ಲ, ನಮ್ಮನ್ನ ನಂಬಿ ದುಡ್ಡು ಹಾಕುವಂತವ್ರಿಗೆ ಖಂಡಿತ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಮತ್ತೆ ನಾನು ಸ್ಯಾರಿ ಶಾಪ್ ಅಡ್ರೆಸ್ ಕೂಡ ಕೊಡ್ತೀನಿ. ಸೊ ಎಲ್ಲಿ ಬರುತ್ತೆ ನನ್ನ ಶಾಪ್? ಆಫ್ಲೈನ್ ಅಲ್ಲಿ ತಗೊಳ್ಳೋಂಥವ್ರು ಬರ್ಬೋದು. ನನ್ನ ಶಾಪ್ ಬರುವಂತದ್ದು ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್, ಹೋಲ್ಸೇಲ್. ಸೊ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ, ಸಿಂಗಲ್ ಪೀಸ್ ನಾನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಸೊ ಇದನ್ನೇ ನೀವು ಹೋಲ್ಸೇಲರ್ ಹತ್ರ ತಗೊಳಕ್ ಹೋದ್ರೆ ಬಂಡಲ್ ವೈಸ್ ಅಲ್ಲಿ ತಗೋಬೇಕು, ಮತ್ತೆ ಇದಕ್ಕಿಂತ ರೇಟ್ ಜಾಸ್ತಿ ಇರುತ್ತೆ. ಹೇಳದ್ನಲ್ಲ, 3,000 to 3,500 ರೂಪಾಯಿ ಈ ಸ್ಯಾರಿ ಸೇಲ್ ಮಾಡ್ತಾ ಇರೋದು. ಸ್ಯಾರಿ ಸೇಲ್ ಆಗ್ಲಿ ಅಂತ ಹೇಳ್ತಾ ಇಲ್ಲ, ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ಇದು ಅರ್ಥ ಆಗ್ಲಿ ಅಂತ ಹೇಳ್ತಾ ಇರೋದು. ಸೊ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಏನಕ್ಕಂದ್ರೆ ಒಬ್ಳು ಸ್ಯಾರಿ ಸೇಲ್ ಮಾಡೋಳು 1,900 ರೂಪಾಯಿ ಹೋಲ್ಸೇಲ್ ಬೆಲೆ ಅಂದ್ರೆ ನಮ್ಮಕ್ ರೆಡಿ ಇರಲ್ಲ. ಓಕೆನಾ? ಹೋಲ್ಸೇಲ್ ಬೆಲೆ ಪಕ್ಕಾ ಎಕ್ಸಾಕ್ಟ್ ಹೋಲ್ಸೇಲ್ ಬೆಲೆ. ಹೋಲ್ಸೇಲ್ ಬೆಲೆಲೆ ಸಿಂಗಲ್ ಪೀಸ್ ನಾನು ಕೊರಿಯರ್ ಮಾಡ್ತಾ ಇರೋದು. ಕಡಿಮೆ ಆದಷ್ಟು ನನ್ನ ತಲೆಯಲ್ಲಿರೋದು ಕಡಿಮೆ ಬೆಲೆಗೆ ಸೇಲ್ ಮಾಡಬೇಕು, ಜಾಸ್ತಿ ಕಸ್ಟಮರ್ ಸಿಗ್ತಾರೆ. ಸೊ ಇದು ನನ್ನ ತಲೆಯಲ್ಲಿರೋದು. ಸೊ ಇದನ್ನೇ ನಾನು ಫಾಲೋ ಮಾಡ್ತೀನಿ. ಇದು ಬಂದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, 1,920 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 50 ರೂಪಾಯಿ ಆಗಿರುತ್ತೆ. ಎಲ್ಲಿಗೆ ಬೇಕಾದ್ರೂ ಮಾಡ್ಕೊಡ್ತೀವಿ. ಸೊ ಬೇಕಾಗಿರುವಂಥವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಾಕಷ್ಟು ಕಲರ್ಸ್ ಇದೆ, ತೋರಿಸ್ತೀನಿ. ಒಂದೊಂದೇ ಕಲರ್ಸ್ ತೋರಿಸ್ತೀನಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಎಲ್ಲಾ ಸ್ಯಾರಿಗೂ ಸೇಮ್. ಇವಾಗ ಏನ್ ಓಪನ್ ಮಾಡಿ ತೋರಿಸ್ತೆ, ಸ್ಟ್ರೈಪ್ಸ್ ಇರುತ್ತೆ, ಸ್ವಲ್ಪ ಡಿಸೈನ್ ಅಂದ್ರೆ ಅದು ಸ್ವಲ್ಪ ಸ್ಟ್ರೈಟ್ಸ್ ದೊಡ್ಡ ದೊಡ್ಡ ಬುಟ್ಟ ಬಂತು. ಇದು ಸ್ಟ್ರೈಟ್ಸ್ ಸ್ಮಾಲ್ ಬುಟ್ಟ ಬರುತ್ತೆ, ಜಾಸ್ತಿ ಬುಟ್ಟ ಬರುತ್ತೆ. ಸೊ ಅಷ್ಟೇ. ಮತ್ತೆ ಕಾಂಟ್ರಾಸ್ಟ್ ಎಲ್ಲ ನಿಮ್ಗೆ ಸೇಮ್ ಬ್ಲೌಸ್ ಇರುತ್ತೆ, ಕಾಂಟ್ರಾಸ್ಟ್ ಅಲ್ಲೇ ಸೇಮ್ ಸೆರಗಿರುತ್ತೆ. ಸೊ ನೋಡಿ, ಕಲರ್ಸ್ ತೋರಿಸ್ತಾ ಹೋಗ್ತೀನಿ. ಬೇಕಾಗಿರೋರು ಬುಕ್ ಮಾಡ್ಕೊಳ್ಳಿ. ಸ್ಯಾರಿ ಬೇಕಾಗಿರೋರು ನಿಮಗೆ ಬೇಕಾಗಿರುವಂತ ಸ್ಯಾರಿ ಬುಕ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಸ್ಯಾರಿ ಬಿಸ್ನೆಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಇದನ್ನ ಶೇರ್ ಮಾಡಿ ಅಲ್ವಾ. ನಾನು ಹೇಳಿದ್ದು ನಿಮ್ಗೆ ಹೆಲ್ಪ್ ಆದರೆ ಸಾಕಾಗಲ್ಲ, ಇನ್ನೊಬ್ಬರಿಗೂ ಹೆಲ್ಪ್ ಆಗಲಿ. ಬರೀ ನಮ್ಮದೇ ಅಂತ ಅಲ್ಲ, ನೀವು ಬೇರೆ ಕಿಟ್ಟು ಒಳ್ಳೇದು ಮಾಡ್ತೀರಾ, ಹೆಲ್ಪ್ ಮಾಡ್ತೀರಾ, ಅಷ್ಟು ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಇದನ್ನ ನಮಗೆ ನಾನು ನಡೀತಾ ಇದ್ದೀನಿ, ನಡೀತಾ ಫಾಲೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್. ಬಾಯ್.